ತಮಗೇನು ರಿಪೋರ್ಟ್ಸ್ ಹೇಳಿ? ನನಗೆ ಇರೋದು ನಿಮ್ಮ ರಿಪೋರ್ಟೇ ನನ್ನ ಹತ್ರನೂ ಇರೋದು. ನಿಮ್ಗೇನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರನೂ ಇರೋದು. ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ. ನಂಬರ್ 1 ಲೈಟಿಂಗು ಭಾಳ ಚೆನ್ನಾಗಾಗಿದೆ. ನಂಬರ್ 2 ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ. ಇವತ್ತು ಇತ್ತಲ್ಲ, ಆಮೇಲೆ ಡ್ರೋನ್ ಶೋ ಅದು ಚೆನ್ನಾಗಿದೆ. ಸೊ ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿನೇ. ನಿಮ್ಮ ಅವಧಿಯ ಅದ್ದೂರಿ ದಸರಾ, ನಿಮ್ಮ ಅವಧಿಯಲ್ಲಿ ನಡೆದ ಬಹಳ ಅದ್ದೂರಿ ದಸರಾ ಅನ್ನಿಸ್ತಾ ಇದೆ, ಬಹಳ ಜೋರಾಗಿದೆ. ಕ್ರೆಡಿಟ್ ಎಲ್ಲ ಕ್ರೆಡಿಟ್ ಇಡೀ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಫ್ರೀ ಹ್ಯಾಂಡ್ ಕೊಟ್ಟು ಮಾಡಿ ಅಂತ ಬಿಟ್ಟಿದ್ದಾರೆ. ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ. ನಾ ಇಂಟರ್ಫಿಯರ್ ಆಗಿಲ್ಲ, ಯಾವಾಗಲೂ ಆಗಿಲ್ಲ. ಅಗತ್ಯ ಬಡ್ಜೆಟ್ ಕೊಟ್ಟಿದೆ. ಏನಾದ್ರು ಮಾರ್ಪಾಡಿಗೆ ಏನಾದ್ರು ಸಲಹೆಗಳಿದಾವ? ಯಾಕಂದ್ರೆ ಜನ ಈ ಸತಿ ಜನರ ಹಬ್ಬ ಆಗ್ಬೇಕು, ಜನ ಖುಷಿಯಿಂದ ಇರಬೇಕು, ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು. ಅದೇ ದಸರಾ. ಸಾಂಸ್ಕೃತಿಕ ಹಬ್ಬ ಇದು. ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೀಬೇಕು. ದಸರಾ ಪ್ರಾಧಿಕಾರ ಆಗ್ಬೇಕು ಅನ್ನೋ ಒಂದು ಕೂಗಿದೆ. ದಸರಾ ಪ್ರಾಧಿಕಾರ ಮಾಡಿ ವರ್ಷ ಪೂರ್ತಿ ಅದಕ್ಕೊಂದು ಒಳ್ಳೆ ಪ್ಲಾನ್ ಆಗ್ಬೇಕು. ಈ ನಿಟ್ಟಿನಲ್ಲಿ ಆಗುತ್ತೆ? ಯಾವಾಗಲೂ ದಸರಾ ಪ್ರಾಧಿಕಾರ ನೋಡೋಣ, ಅದರಲ್ಲಿ ವಿಚಾರ ಮಾಡೋಣ. ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಪ್ರಾಧಿಕಾರದ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ, ಚಾಮುಂಡಿ ಪ್ರಾಧಿಕಾರ ಇದೆ. ದಸರಾದ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಚೀಫ್ ಮಿನಿಸ್ಟರ್ ಹೆಡ್ ಮಾಡಿದ್ರೆ ಸರಿ, ಚೀಫ್ ಮಿನಿಸ್ಟರ್ ಹೆಡ್ ಆಗಿ ಇಟ್ಕೊಂಡ್ರೆ ಸರಿ. ದಸರಾ ನೀವಿದ್ರೇನೆ ಅದು ನಾಡ ಹಬ್ಬ ಆಗಿರುತ್ತೆ. ನಾನು ನಾಮಕಾವಸ್ಥೆ ಅಧ್ಯಕ್ಷ, ಇವನು ವರ್ಕಿಂಗ್ ಪ್ರೆಸಿಡೆಂಟ್. ಬಟ್ ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡ್ರಿ. ಉದ್ಘಾಟಕ ವಿಚಾರದಲ್ಲಿ ಬಹಳ ಜವಾಬ್ದಾರಿ ತಗೊಂಡು ಬಹಳ ರೆಸ್ಪಾನ್ಸ್. ಯಾಕಂತಂದ್ರೆ ಬಿಜೆಪಿ ಅವರು ಥ್ರೆಟನ್ ಮಾಡ್ಬಿಟ್ಟಿದ್ರಲ್ಲ, ನಂಬರ್ 1. ನಂಬರ್ 2, ಅವರ್ಸ್ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇರುವಾಗ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು. ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ವೋ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು. ಮತ್ತೆ ರಾಜಕೀಯವಾಗಿ ಮಾಡಕ್ ಹೋಗ್ಬಾರ್ದು. ಯಾವಾಗಲೂ ರಾಜಕೀಯದಿಂದ ನಮ್ಗೆ ಅನುಕೂಲ ಆಗ್ತದೆ, ಇದು ಮಾಡೋದ್ರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ಆ ಥರ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ವಿವಾದ ಆಗ್ತದೆ. ರಿಸ್ಕ್ ಅನ್ಸ್ಬಿಡುತ್ತೆ, ಅದು ರಿಸ್ಕ್ ಅಂತೇನೆ ಅನ್ಸ್ಬಿಡುತ್ತೆ ಸರ್. ನೋ, ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್. ದಟ್ ಇಸ್ ವೈ ಸುಪ್ರೀಂ ಕೋರ್ಟ್ ವರ್ಗೂ ಹೋದ್ರು ಕೂಡ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಆಗ್ತಿದ್ರು ಅವರಿಗೆ. ಪ್ರತಿಕ್ರಿಯೆ ಆಗಿತ್ತು ಸರ್ ದಸರಾ ಉದ್ಘಾಟನೆ ಆದ್ಮೇಲೆ ಬಂದಂತಹ ಪ್ರತಿಕ್ರಿಯೆಗಳು ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಇತ್ತು ಪ್ರತಿಕ್ರಿಯೆ? ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ. ಜನ ದಸರಾ ಇರಿಸಿ ವರ್ಷಕ್ಕೊಂದ್ಸಾರಿ ನಡೆಯೋದು. ಮೈಸೂರಿನಲ್ಲಿ ಬಹಳ ಪ್ರಮುಖವಾದಂಥ ಹಬ್ಬ, ನಾಡ ಹಬ್ಬ ಇದು. ಸೊ ಜನರು ಮತ್ತೆ ಬೇರೆ ಜನ, ವ್ಯಾಪಾರಗಾರರು, ಸಾರ್ವಜನಿಕರು ಇವರೆಲ್ಲ ಖುಷಿ ಪಡೋದು ಇದರಿಂದ. ಒಂದು ವಾರ 10 ದಿನ ಇದರಿಂದ ಬಹಳ ಖುಷಿ ಪಡ್ತಾರೆ. ಸಾಕಷ್ಟು ವಿರೋಧ ಪಕ್ಷದವರು ಚರ್ಚೆಗೆ ಕಾರಣ ಮಾಡಿದಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋದಿಲ್ಲ, ಭವಿಷ್ಯ ಹೇಳ್ತೀವಿ ಅಂತ ಎಲ್ಲರೂ ಹೇಳಿದ್ರು. ನಾಳೆ ಪುಷ್ಪಾರ್ಚನೆ ಮಾಡ್ತಾ ಇದೀವಿ ಅಂತ ವಿಪಕ್ಷದವರಿಗೆ ಭವಿಷ್ಯ ಸುಳ್ಳಾಯ್ತು. ಅವರು ಭವಿಷ್ಯಕಾರರಲ್ಲ, ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ. ಅದರಿಂದ ಅವರು ಹೇಳದ ಪ್ರಕಾರ ಯಾವುದೂ ನಡೆಯಲ್ಲ. ಯಾಕಂದ್ರೆ ವಸ್ತುಸ್ಥಿತಿ ಗೊತ್ತಿಲ್ಲ ಅವರಿಗೆ. ಅಲ್ಲ, ಬಟ್ ಅವ್ರಿಗೆ ಆಲ್ರೆಡಿ ನವೆಂಬರ್ ಶುರು ಮಾಡಿದ್ದಾರೆ. ನವೆಂಬರ್ ಶುರು ಮಾಡಿದ್ದಾರೆ. ನವೆಂಬರ್ ಕ್ರಾಂತಿ, ನವೆಂಬರ್ ಬದಲಾಗ್ತಾರೆ. ಶಿವರಾಮೇಗೌಡರು ಹೇಳಿದ್ದಾರೆ ಸರ್, ಶಿವರಾಮೇಗೌಡರು ಸಮೇತ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಶಿವರಾಮೇಗೌಡರು ಹೇಳಿದ್ದಾರೆ ಸರ್. ಬಹಳ ಜನ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತಲ್ಲ, ಆ ಥರ ನಾನೇನು ಹೇಳಿದ್ದೀನಿ ಅಂತಂದ್ರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್
ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಮಾಡ್ತೀವಿ. ಮುಂದಿನ ಸತಿ ನೀವೇ ಪುಷ್ಪಾರ್ಚನೆ ಯಾಕೆ ಮಾಡಬಾರ್ದು? ಮಾಡಿ. ಐ ಹೋಪ್ ಸೊ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೊ. 5 ವರ್ಷನೂ ನೀವೇ ಮಾಡ್ತೀವಿ. ಹೌದು. ಸರ್, ಈಗ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ, ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಅಂದಿದ್ರು. 2ನೇ ಸಾರಿ ಮುಖ್ಯಮಂತ್ರಿ ಆದ್ರೆ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದ್ರು. ಬಜೆಟ್ ಮಂಡಿಸಲ್ಲ ಅಂತಂದ್ರು. ಬಜೆಟ್ ಮಂಡಿಸಿದೆ. ಅದಾದ್ಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಮತ್ತೆ ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀವಿ. ಈಗ ಸರ್ಕಾರಿ ನೌಕರರಿಗೆ ಒಂದು DA ಕೊಡುವಂತದ್ದು ಪೆಂಡಿಂಗ್ ಇದೆ ಅಂತ ಆಗಿಲ್ಲ ಅಂತ ಹೇಳಿದ್ರು. ದಸರಾ ತನಕ ಯುಗಾದಿಗೊಂದ್ಸಲ ದಸರಾಗೊಂದ್ಸಲ ಆಗುತ್ತಂತೆ. ಸರ್ಕಾರಿ ನೌಕರರ DA ನಾನು ಮಾಡ್ತೀವಿ. ನಾವು ಪೆಂಡಿಂಗ್ ಇದೆ. ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡಲೇ ಮಾಡ್ತೀವಿ. ಲೈಟಿಂಗ್ 10 ಗಂಟೆ 10 ಗಂಟೆ ಮೇಲೆ. ಅದೆಲ್ಲ ಮುಗಿದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.